ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಿಮಗೆ ಒಂದು ಕಲರ್ಫುಲ್ ಆದಂಥ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾವ ಥರ ಇದೆ, ಅವಾಗಿದೆ. ಇದು ಏನಂತ ಹೇಳ್ತೀವಿ ಅಂದರೆ, ಒಂದು ಪ್ರಪಂಚ ಅಥವಾ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ನಾವು ಏನೇ ಕೇಳ್ಕೊಬೇಕಾದ್ರೂ ದೇವ್ರ ಹತ್ರ ಕೇಳ್ಕೊಳ್ತೀವಲ್ವ. ಏನೇ ನಮ್ಮ ಕಷ್ಟ ಬಂದರೂ, ಏನೇ ಬೇಕಾದರೂ, ಏನೇ ನಮಗೆ ಇಷ್ಟಪಟ್ಟರು, ದೇವರೇ ನಮ್ಗೆ ಇಂಥದ್ದು ಕೊಡು, ದೇವರೇ ನಮಗೆ ಈ ಥರ ಕೊಡು, ದೇವರೇ ನಮಗೆ ನೋಡಿ ಅವ್ರ ಪಕ್ಕದ ಮನೆ ಕಟ್ಕೊಂಡ್ರು, ನಮಗೊಂದು ಮನೆ ಇಲ್ಲ, ಒಂದು ಗೂಡು ಕೊಡಪ್ಪ ಅಂತ ಕೇಳ್ಕೊಳ್ತೀವಿ. ಹೀಗೆ ನಾನಾ ಥರ ಕೇಳ್ಕೊಳ್ತಾ ಇರ್ತೀವಿ. ಮಕ್ಕಳಿಗೆ ಉದ್ಯೋಗ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ಒಂದು ಜಮೀನು ಇರ್ಬೋದು, ಯಾವುದೋ ಒಂದು ಕೊಟ್ಟ ಮೇಲೆ ಒಂದು ಕೇಳ್ತಾನೆ ಇರ್ತೀವಿ. ಅದು ಎಂಡಿಂಗ್ ಅನ್ನೋದೇ ಇಲ್ಲ, ಕೊನೆ ಅನ್ನೋದೇ ಇರಲ್ಲ. ಇದಕ್ಕೆ ಮನೆ ಕೊಟ್ಟ ಮೇಲೆ ಏನು ಕೇಳ್ಕೊಳ್ತೀವಿ? ಕಾರ್ ಕೇಳ್ಕೊಳ್ತೀವಿ. ಕಾರ್ ಕೇಳ್ಕೊಂಡ್ಮೇಲೆ ಏನು ಮಾಡ್ತೀವಿ? ಫ್ಲೈಟಲ್ಲಿ ಹೋಗಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಹಿಂಗೆ ಒಂದರ ಮೇಲೆ ಒಂದು, ಅದು ಅಂತ್ಯನೇ ಇಲ್ಲ, ಇದಕ್ಕೆ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ನಮಗೆ ಕೊಡೋ ಅಂಥದ್ದು ಯಾವುದು? ಈ ಯೂನಿವರ್ಸಿಟಿ. ಇಂಥ ಒಂದು ಯೂನಿವರ್ಸಿಟಿಗೆ ಅದು ಕೆಲವೊಂದು ಏಂಜಲ್ ನಂಬರು ಅಂತ ಬರುತ್ತೆ. ಅದನ್ನೆಲ್ಲ ಯಾವ ರೀತಿ, ಅದು ಮುನ್ಸೂಚನೆ ನಮಗೇನು ಕೊಡುತ್ತೆ, ಅದರಿಂದ ನಮಗೇನು ಸಿಕ್ಕುತ್ತೆ ಅನ್ನೋದು ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಸಾಕಷ್ಟಿದೆ. ಇದರಿಂದ ಲಾಭ ಪಡ್ಕೊಂಡವ್ರು ಕೂಡ ಇದ್ದಾರೆ. ಇದನ್ನು ನಾವು ಯಾವ ರೀತಿ ಒಂದು ಮಾಡ್ಕೊಂಡು ಹೋಗ್ತೀವೋ ಅದೇ ರೀತಿ ಅದು ಕೂಡ ನಮಗೆ ಫಲಾಫಲಗಳನ್ನ ಕೊಡುತ್ತೆ. ನಮಗೆ ಅದನ್ನು ಸರಿಯಾದ ರೀತಿಲಿ ಮಾಡ್ಕೋಬೇಕು. ದುರಾಸೆ ಅನ್ನೋದು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಈ ಒಂದು ಯೂನಿವರ್ಸಿಟಿಯಿಂದ ಏನಾಗಬೇಕು, ಯಾವ ರೀತಿ ಏಂಜಲ್ ನಂಬರ್ಗಳು, ಆ ನಂಬರ್ಗಳು ಕಾಣಿಸ್ತವೆ ಅನ್ನೋದು ನೋಡೋಣ. ನಾವೀಗೆಲ್ಲೋ ಹೊರಗಡೆ ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ. ಮನಸ್ಸಲ್ಲಿ ಒಂದು ಆತಂಕ, ಆ ಕೆಲಸ ಆಗುತ್ತೋ ಇಲ್ವೋ, ಅವ್ರು ಸಿಗ್ತಾರೋ ಇಲ್ವೋ, ಏನಾಗುತ್ತೆ ಅನ್ನೋದು ಮನ್ಸಿಗೆ ಬರ್ತಾ ಇರುತ್ತೆ. ನೀವು ಹಾಗೇ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಕೆಲಸಕ್ಕಲ್ಲ, ಆ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಿದ್ದಾಗ ಎಲ್ಲರೂ ಒಂದು ನಿಮ್ಮ ಕಣ್ಣು ಮುಂದೆ ಕೆಲವೊಂದು ನಂಬರ್ಗಳು ಕಾಣಿಸ್ತವೆ. 311, 444, 333, 555, ಈ ಥರ 999, 888 ಈ ರೀತಿ ಕಾಣಿಸ್ತಾ ಇರುತ್ತೆ. ಆ ಥರ ಏನಾದರೂ ಕಾಣಿಸ್ತು ಅಂದರೆ 100% ನಿಮ್ಮ ಕೆಲಸ ಆಗುತ್ತೆ ಅಂತ. ಆ ಥರ ಅಂದರೆ ಅದೇ ಕೆಲಸ ಹುಡುಕಿ ನೋಡಬಾರ್ದು. ನೀವು ಹೋಗ್ತಿದ್ದು ಆತಂಕದಲ್ಲಿ ಇರ್ತೀರಾ, ಅಯ್ಯೋ ಏನಪ್ಪ ಏನು ಆಗುತ್ತೆ, ಹೋಗ್ತಾ ಇದ್ದೀವಿ, ಆಗುತ್ತೋ ಇಲ್ವೋ ಕೆಲಸಗಳು ಅನ್ನೋದು ಏನೇನೋ ಯಾವುದೋ ಮನಸ್ಸಲ್ಲಿ ಒಂದು ದೊಡ್ಡ ಯೋಚನೆ ಇಟ್ಕೊಂಡು, ಭಯ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆತಂಕದಲ್ಲಿ ಇರ್ತೀರ. ಹೆಂಗೋ ಏನೋ, ಕೆಲವ್ರಿಗಂತೂ ಏನೋ ಒಂದು ಹತ್ರ ಏನೋ ಕೇಳಿರ್ತೀವಿ, ಅದನ್ನು ಕೇಳೋದು ಹೇಗೆ ಅನ್ನೋದು ಮನಸ್ಸಲ್ಲಿ ಕೆಲವು ಭಾಳನೇ ಸೂಕ್ಷ್ಮ ಇರುತ್ತೆ. ಇಂಥದ್ದೆಲ್ಲ ನಿಮಗೆ ಆಗುತ್ತೋ ಹೋಗುತ್ತೋ ಅನ್ನೋದಕ್ಕಿಂತ ಅಲ್ಲಿ ಎಲ್ಲಾದರೂ ಒಂದು ನಿಮಗೆ ಕಣ್ಣಿಗೆ ಆ ಒಂದು ಸಂಖ್ಯೆಗಳು ಬಿದ್ದಾಗ 100% ಕೆಲಸ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ, ನಮ್ಗೆ ಈಗ ಜನ ಏನು ಮಾಡ್ತಾರೆ, ಹಣ ತೊಗೊಂಡು ಬರ್ತೀವಿ, ಯಾವುದೋ ಒಂದು ಹಣ ಬರುತ್ತೆ. ಹಣನ ಏನು ಅಂದರೆ ಈ ಪೇಪರ್ ಎಳ್ದಂಗೆ ಪರ ಅಂತ ಹೇಳಿತೀವಿ. ಅದು ತಪ್ಪು. ಆ ರೀತಿ ಹಣನ ಯಾವತ್ತು ಒಂದು ಅನ್ನೋದು ಪ್ರೀತಿಯಿಂದ ಮಕ್ಕಳನ್ನ ನಾವು ಹೇಗೆ ಮುದ್ದು ಮಾಡಿ, ಎಷ್ಟು ಮೃದುವಾಗಿ ಅದನ್ನು ಕೆನ್ನೆ ಹಿಂಡಿ ಮುದ್ದು ಆ ಥರ ನೀವು ಮುದ್ದು ಮಾಡಿದಾಗ ಅದು ಕೂಡ ನಿಮ್ಮನ್ನು ಅಷ್ಟೇ ಪರ ಅಂತ ಹೇಳಿದ ಅದು ಒಂದು ಏನು ಅಂದರೆ, ಈ ಥರ ಕೈಲಿಟ್ಕೊಂಡು ಈ ತೆಗೆದು ಅದೇನಾಗುತ್ತೆ, ನಮ್ಮಿಂದ ದೂರ ಹೋಗು ಅನ್ನಂಗಾಯಿತು. ಅದು ಹಣ ಯಾವತ್ತು ನಮ್ಮ ಕಡೆ ಎಳ್ಕೊಳ್ತಾ ಇರಬೇಕು. ನಮ್ಮ ಕಡೆ ಸೆಳೆದಾಗ ಆ ಹಣ ಅನ್ನೋದು ನಮ್ಮ ಕಡೆಯನ್ನು ಸೇರುತ್ತೆ. ನಾವೇನು ಮಾಡ್ತೀವಿ ಹೇಳಿ, 2 ಕೈಲಿ ಇಟ್ಕೊಂಡು ನಾನು ತೋರಿಸ್ತೀನಿ, ಅದನ್ನು ಕೂಡ ಪರ ಅಂತ ಹೇಳಿದಾಗ ಅದು ನಮ್ಮಿಂದ ಈ ರೀತಿ ನೀವು ನೋಡಿ ಬೇಕಾರೆ ನಮ್ಮ ಹೆದೆ ಹತ್ರ ಇಟ್ಕೊಳ್ತೀವಿ, ಪಟ ಅಂದಾಗ ನಮ್ಮ ಹೆದೆಯಿಂದ ಈಚೆ ಹೋಗು ನೀವು ನನ್ನ ಹೃದಯದಿಂದ ಈಚೆ ಹೋಗು ಅನ್ನೋ ತಳ್ದಂಗೆ ಆಗೋಗ್ಬಿಡುತ್ತೆ. ಅದೇ ರೀತಿ ಹಣ ಕೂಡ ತೊಳ್ಕೊಂಡೇ ಹೊಟ್ಟೋಗುತ್ತೆ. ಅದನ್ನು ಎಣಿಕೆ ಮಾಡೋದು ಒಂದು ರೀತಿ ಇರುತ್ತೆ. ಅದನ್ನು ಯಾವ ರೀತಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಅದು ಕೆಲವು ನಂಬರ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ ಕೆಲವು ನಂಬರ್ಸ್ಗಳಿದೆ, ಏಂಜಲ್ ನಂಬರ್ಗಳು. ಆ ನಂಬರ್ಗಳು ನಿಮಗೆ ಕೆಲವೊಂದು ಹಣಗಳೇನ ತಂದಾಗ ಆ ಹಣದಲ್ಲಿ ಈ ಹಣನ ನೋಡಿ ನಾವೇನು ಮಾಡ್ತೀವಿ, ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ತೆಗಿತೀವಿ. ಅದೇನಾಗುತ್ತೆ ಹೇಳಿ, ನಮ್ಮಿಂದ ನೀನು ದೂರ ಹೋಗು ಅಂತ ತಳ್ದಂಗಾಯಿತು. ಆ ಲಕ್ಷ್ಮಿನ ನಾವು ತಳ್ತಾ ಇರ್ತೀವಿ. ಅದು ಯಾವತ್ತೂ ಆ ರೀತಿ ಮಾಡಬಾರ್ದು. ನಾವೇನಿದ್ರು ಹಣನ ಎಣಿಕೆ ಆಗಬೇಕು ಅಂತಂದರೆ ಅದನ್ನು ಎಣಿಕೆ ಮಾಡೋ ರೀತಿಯೇ ಬೇರೆ ಇರುತ್ತೆ. ಆ ರೀತಿ ಮಾಡಿದ್ರೆ ನಿಮಗೆ ಅದ್ಭುತವಾಗಿ ಒಂದು ಕೆಲಸ ಆಗುತ್ತೆ.
ಅದು ಪ್ರೀತಿಯಿಂದ ಮಕ್ಕಳನ್ನ ಹೇಗೆ ಮುದ್ದು ಮಾಡಿ ಆ ರೀತಿ ಮಾಡಬೇಕು ನೋಡಿ. ಈ ಹಣ ತಗೊಂಡಾಗ ನೀವು ಇದನ್ನು ನಮ್ಮ ಕಡೆ ಈ ರೀತಿ ತಗೋಬೇಕು. ಈ ರೀತಿ ನೀವು ತಗೊಂಡಾಗ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ರೀತಿ ಹೆಣಿಕೆ ಇಲ್ಲ ಅನ್ನೋದು ಸಿಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿ ಕೆಲವ್ರು ಏನು ಮಾಡ್ತಾರೆ, ಬಾಯಲ್ಲಿ ಹೆಂಜಿಲಿ ಇಟ್ಕೊಂಡು ತೆಗಿತಾರೆ. ಆ ಎಂಜಿಲ್ ಹದ್ಕೊಳ್ಳೋದು ಹಾಕೋದು ಈ ರೀತಿಯೆಲ್ಲ ತಪ್ಪು. ಅದು ಲಕ್ಷ್ಮಿಗೆ ನಾವು ಅವಮಾನ ಮಾಡ್ದಂಗೆ, ಅದು ಮಾಡಬಾರ್ದು. ಮತ್ತು ಇನ್ನೂ ಒಂದು ಕೆಲಸ ಏನಪ್ಪ ಅಂದರೆ ನೋಡಿ, ಕೆಲವೊಂದು ನಮ್ಗೆ ಹಣ ಬಂದಾಗ ನಾವೇನು ಮಾಡ್ತೀವಿ, ಆ ಎಣಿಸ್ದಾಗ ನಮ್ಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಿರಲ್ಲ. ನೋಡಿ ಕೆಲವೊಂದು ನೋಟಲ್ಲಿ ಈ ರೀತಿ 111 ಇದು ಮುಂದೆ ನೀನು ಕೆಲಸ ಆಗುತ್ತೆ, ನಂಬರ್ 1 ಹಾಕ್ತೀಯಾ ಅನ್ನೋ ಒಂದು ಸಂಕೇತ ಕೊಡುತ್ತೆ. ಇದು ನೋಡಿ 666 ಇದು ಕೂಡ ಮುಂದೆ ಮಹಾಲಕ್ಷ್ಮಿ ಯೋಗ ಇದೆ ನಿಮಗೆ ಅಂತ ಎಲ್ಲದರಲ್ಲೂ ಬಂದಿರುತ್ತೆ. ಅಂದರೆ ನೀವು ಅದಕ್ಕೆ ಪಟ ಅಂತ ಹೇಳಿಬಾರ್ದು ಅದನ್ನು. ಇಲ್ಲಿ ನೋಡಿ 888 ಇದೆ. ಇವೆಲ್ಲ ಒಂದು ಒಳ್ಳೆ ಸಂಖ್ಯೆಗಳು. ಮತ್ತು ಇಲ್ಲಿ ನೋಡಿ ನಿಮಗೆ 456 ಇದು ಕುಟುಂಬದ್ದು ಮತ್ತು ಮುಂದಿನ ಒಂದು ಜೀವನದ್ದು. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. 456 ಇಂಥ ನೋಟ್ಗಳು ಬಂದಾಗ ಯಾವುದೇ ರೀತಿ ಯಾರಿಗೂ ಇದನ್ನು ಕೊಡಬಾರ್ದು, ಅದನ್ನು ತೆಗೆದು ಇಟ್ಕೋಬೇಕು ಮತ್ತು ಖರ್ಚು ಕೂಡ ಮಾಡಬಾರ್ದು. ನೋಡಿ 456 ಈ ರೀತಿ ಬರುತ್ತೆ. ಇದು ಕೂಡ ಅದೇ ರೀತಿ ನಾನು ಕೆಲವೊಂದು ಕಲೆಕ್ಟ್ ಮಾಡಿ ಸಾಕಷ್ಟು ಇಟ್ಟಿದ್ದೀನಿ. ಇದು ನೋಡ್ಕೊಳ್ಳಿ. ಇದು ನೋಡಿ 555 ನಾವು ಅದೇ ಕೆಲಸವಾಗಿ ಹುಡ್ಕೊಂಡು ಕೂತ್ಕೋಬಾರ್ದು. ಬಂದಾಗ ನಾವು ಅದರಿಂದನೇ ಅದನ್ನು ನಿಧಾನವಾಗಿ ಮೃದುವಾಗಿ ಎಣಿಸಿದಾಗ ಇಂತಹ ಒಂದು ನಂಬರ್ಗಳು ಬಿದ್ದಾಗ ಅದನ್ನು ತೆಗೆದಿಕ್ಕಿ. 4 ಇದು ಅಷ್ಟೇ 456 ನೋಡಿ. ಇದು ಕೂಡ ನೋಡಿ. ಇದು 786 ಇದು ಒಂದು ಮುಸ್ಲಿಮ್ಸರ ಒಂದು ನಮ್ಮ ಮುಸ್ಲಿಂ ಬಾಂಧವರೇನಿದ್ದಾರೆ ಅವ್ರದ್ದು ಅದ್ಭುತವಾದಂಥ ಅವರ ಒಂದು ನಂಬರ್ ಇದು ಪ್ರತಿಯೊಬ್ಬರಿಗೂ ಬರುತ್ತೆ. ಅವ್ರಿಗೆ ಅಂತಲ್ಲ, ಈ ನಂಬರ್ ಹಾಕ್ತೆ ಅವ್ರು ಯಾವುದೇ ಒಂದು ಮಂತ್ರಗಳನ್ನ ಬರೆಯಲ್ಲ. 786 ಮೇಲ್ಗಡೆ ಹಾಕಿಬಿಟ್ಟು ಕೆಲವೊಂದು ಮಂತ್ರಗಳನ್ನ ಅವರು ಬರೀತಾರೆ. ಇದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಗೆಲ್ಲ ಸಾಕಷ್ಟು ಇದನ್ನೆಲ್ಲ ತೊಗೊಳ್ತಾರೆ, ಅಷ್ಟಕ್ಕೆ ತೊಗೊಂಡು ಇಷ್ಟಕ್ಕೆ ತೊಗೊಳ್ತಾರೆ ಅಂತೆಲ್ಲ ಹೇಳ್ತಾರೆ. ಅದು ಎಷ್ಟು ನಿಜನೋ ಏನೋ ನನಗೆ ಗೊತ್ತಿಲ್ಲ. ಇಂಥದ್ದು ಒಂದು ನಿಮ್ಮ ಹಣ ಅಲ್ಲದಲ್ಲಿ ಬಂದಾಗ ಅದನ್ನು ಕೈ ಮುಗಿದು ತೆಗೆದೆತ್ತಿಕ್ಕೊಳ್ಳಿ. ನೋಡಿ 666 ಇದು ಕೂಡ ಅಷ್ಟೇ 666 ನೋಡಿ 22 222 786 4444 786 ಇದೆಲ್ಲ ಈ 786 ಸಿಕ್ಕದೆ ಎಷ್ಟೋ ಅಪರೂಪ ಕೆಲವರಿಗೆ ಸಿಕ್ಕೋದು. ನನ್ನ ಹತ್ರ ಸಾಕಷ್ಟು ಕಲೆಕ್ಷನ್ ಮಾಡಿದ್ದೀನಿ ನಾನು. 999 ಬರ್ರಾಗ್ತಾ ಇದೆ. 666 ನೋಡಿ. ಈ 6 888 666 555 ಇವೆಲ್ಲ ಒಳ್ಳೆ ಅದ್ಭುತವಾದಂಥ ಕೆಲಸ ಮಾಡೋ ಅಂಥವು. ಇವನ್ನೆಲ್ಲ ಯಾವುದೇ ರೀತಿ ಕೂಡ ಖರ್ಚು ಮಾಡಬಾರ್ದು. ಇವು ಬಂದಾಗ ನಮಗೆ ಅದೃಷ್ಟವನ್ನು ಕೊಡೋ ಅಂಥ ಒಂದು ಯೋಗ ಕೊಡೋ ಅಂಥ ಮುನ್ಸೂಚನೆ ಕೊಡೋ ಅಂಥ ಯೂನಿವರ್ಸಿಟಿ ಕನೆಕ್ಟ್ ಆಗಿರುತ್ತೆ. ನಾವು ಏನು ಮಾಡಬೇಕೀಗ, ಇದು ಒಂದೀಗ ಹಣದ ಬಗ್ಗೆ ಏಂಜಲ್ ನಂಬರ್ ಬಗ್ಗೆ ನಾವು ಹೇಳಿದ್ವಿ. ಇದಕ್ಕೆ ಈಗ ಯೂನಿವರ್ಸಿಟಿ ಕನೆಕ್ಟ್ ಆಗೋದು ಹೇಗೆ ಕನೆಕ್ಟ್ ಆಗಬೇಕು, ಹೆಂಗೆ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಕೆಲವೊಂದು ನಿಬಂಧನೆಗಳು ಇರುತ್ತೆ. ನಿಬಂಧನೆಗಳು ಅಂದರೆ ಬೆಳಗಿನ ಜಾವ ಮಾಡಬೇಕು, ಬೆಳಗ್ಗೆ ಒಂದು 5 ಗಂಟೆ ಒಳಗಡೆ ಮಾಡಬೇಕು. ಇಲ್ಲ ಅಂತಂದರೆ ನೀವು ರಾತ್ರಿ 10 ಗಂಟೆ ನಂತರ ಊಟ ಮಾಡಿ ಏನಾದರೂ ಈಚೆ ವಾಕಿಂಗ್ ಮಾಡ್ತೀರಾ ಅಥವಾ ನಿಮ್ಮ ಒಂದು ಇದರಲ್ಲಿ ಸ್ವಲ್ಪ ಓಡಾಡ್ತೀರಾ ಅನ್ನೋದಿದ್ದರೆ ಅಲ್ಲಿ ನೀವು ಆ ಯೂನಿವರ್ಸಿಟಿಗೆ ಕನೆಕ್ಟ್ ಆಗಬೇಕು. ಯಾವ ರೀತಿ ಕನೆಕ್ಟ್ ಆಗಬೇಕು ಕೇಳ್ಕೋಬೇಕು. 2 ಕೈಗಳನ್ನ ಚಾಚಬೇಕು. ಈ ರೀತಿ ಚಾಚಿಬಿಟ್ಟು, ನಾನು 1,00,000 ಹಣವನ್ನು ಕೇಳಿದ್ದೆ, ನನಗೆ ಹಣ ಬಂದು ಸೇರಿದೆ, ನನಗೆ ಕೊಡಬೇಕಾದಂಥವರು ನನಗೆ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ನಾನು ಕೇಳಿದ ತಕ್ಷಣ ಹಣವನ್ನು ಕೊಟ್ಟು ಬಿಟ್ಟಿದೆ. ಯೂನಿವರ್ಸಿಟಿಯಿಂದ ನನಗೆ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಇದನ್ನೇನಪ್ಪ ಅಂದರೆ ಯಾವುದೇ ರೀತಿ ನೆಗೆಟಿವ್ ಆಗಿ ಹೇಳ್ಬಾರ್ದು, ಪಾಸಿಟಿವ್ ಆಗಿ ಹೇಳಬೇಕು. ಅಂದರೆ ನಮ್ಮ ಕೆಲಸ ಆಗಿದೆ ಅನ್ನೋ ರೀತಿಲಿ ಮಾತಾಡಬೇಕೆ ಹೊರತು, ಅದು ನಾನು ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಯಾವ್ಯಾವ ವರ್ಡಲ್ಲಿ ಕೇಳಬೇಕು, ಯಾವ ವರ್ಡಲ್ಲಿ ಅದನ್ನು ಮಾತಾಡಬೇಕು ಅನ್ನೋದು ಕೂಡ ನಾನು ಕೇಳ್ತೀನಿ. ಹಣ ಯಾವತ್ತು ನಾನು ಹಿಂದೆಯೇ ಬರ್ತಾ ಇರುತ್ತೆ.
ಹಣವನ್ನು ನಾನು ಎಣಿಕೆ ಮಾಡ್ತಾನೇ ಇರ್ತೀನಿ. ಹಣ ನನ್ನ ಹಿಂದೆಯೇ ಸುತ್ತುತ್ತಾ ಇರುತ್ತೆ. ಹಣ ಕಂಡ್ರೆ ನನಗೆ ಭಾಳ ಇಷ್ಟ. ಹಣ ಇರುವವರನ್ನು ನಾನು ಭಾಳ ಗೌರವಿಸುತ್ತೇನೆ. ಹಣ ಭಾಳ ಒಳ್ಳೆಯದು. ಈ ರೀತಿಯಾಗಿ ನೀವು ಕೇಳ್ಕೋಬೇಕು. ಆಲ್ರೆಡಿ ಆಗಿದೆ, ನಾನು ಕೇಳಿದ್ದೆ ಎಲ್ಲೋ ಹಣ, ಆ ರೀತಿ ಕೇಳಬಾರ್ದು. ಯಾವತ್ತೂ ಕೇಳಿದ್ದೆ, ಮಾಡಿದ್ದೆ, ನೋಡಿದ್ದೆ ಈ ರೀತಿ ಇಲ್ವ, ಆಲ್ರೆಡಿ ಬಂದಿದೆ ಅನ್ನೋ ರೀತಿ ನೀವು ಮಾತಾಡ್ಕೋಬೇಕು. ಅದನ್ನು ಕಲ್ಪನೆ ಮಾಡ್ಕೋಬೇಕು. ಯಾವುದೋ ಒಂದು ವಿಷಯ ಇದೆ, ಆ ವಿಷಯಕ್ಕೆ ನೀವೇನು ಹೇಳ್ತು, ಆ ಕೆಲಸ ಆಗೋಗಿದೆ, ಬಂದಿದೆ ನನಗೆ, ಇದರಿಂದ ಆ ಯೂನಿವರ್ಸಿಟಿಗೆ ಧನ್ಯವಾದಗಳು. ಯೂನಿವರ್ಸಿಟಿಗೆ ನಾನು ಒಂದು ಮನೆ ಕೊಂಡುಕೊಂಡಿದ್ದೀನಿ ಅಂತ ಹೇಳಿದ್ದೆ. ಕೇಳಿದ ತಕ್ಷಣ ಯೂನಿವರ್ಸಿಟಿ ನನಗೆ ಅದಕ್ಕಿಂತ ದೊಡ್ಡದಾದಂಥ ಒಂದು ಬಂಗಲೆ ಅಂತ ಮನೆಯನ್ನು ಕೊಟ್ಟಿದೆ. ಅದಕ್ಕಾಗಿ ಧನ್ಯವಾದಗಳು. ಈ ರೀತಿ ನೀವು ಕನೆಕ್ಟ್ ಆಗಬೇಕು. ಇನ್ನೂ ಸಾಕಷ್ಟಿದೆ, ಕೇಳ್ತಾ ಅದು ನಿಮಗೂ ಕೆಲವೊಂದು ಐಡಿಯಾ ಬರುತ್ತೆ. ಇನ್ನೂ ಕೆಲವೊಂದು ವರ್ಡ್ಸ್ ಇದೆ, ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಬೇಕು ಅಂತಂದರೆ ಅದನ್ನು ಮಾಡ್ತೀನಿ. ಇದು 100% ಕೆಲಸ ಆಗುತ್ತೆ. ದೇವ್ರುಗಳ ಹತ್ರ ನಾವು ಯಾವಾಗ ಕೇಳ್ಕೊಳ್ತು ಅದೇ ರೀತಿ ಇದು ಯೂನಿವರ್ಸಿಟಿ. ಈ ಯೂನಿವರ್ಸಿಟಿನ ನೀವು ಕೇಳಿದಾಗ ನೀವೇನಾಗುತ್ತೆ, ನಮ್ಮ ಒಂದು ಇದನ್ನು ಅದು ಆಲಿಸುತ್ತೆ. ಹೇಗೆ ನಾವು ಕೆಲವು ಗಿಡಗಳ ಹತ್ರ ಹೋಗಿ ನಾವು ಮಾತಾಡಿ ಅದಕ್ಕೆ ನಮ್ಮ ಇದನ್ನು ನಾವು ಕಷ್ಟ ಸುಖಗಳೇನು ಹೇಳ್ಕೊಂಡು ಮಾತಾಡ್ತೀವಿ, ಅದೇ ರೀತಿ ಯೂನಿವರ್ಸಿಟಿ ಕೂಡ ನಾವು ಮಾತಾಡಿದಾಗ ಆ ಯೂನಿವರ್ಸಿಟಿ ನಮಗೆ ಪ್ರತ್ಯುತ್ತರನ ಕೊಡುತ್ತೆ. ಅಂದರೆ ನಾವು ಕೇಳಿದ್ದಕ್ಕಿಂತ 10ರಷ್ಟಾಗಿ ಅದನ್ನು ನಾವು ಯಾವತ್ತು ಕೊಡು ಅಂತ ಕೇಳಬಾರ್ದು. ಯಾವತ್ತು ಕೊಡು ಅಂತ ಕೊಟ್ಟಿದೆ, ಕೇಳಿದ್ಕಿಂತ 10 ಪಟ್ಟು ಹೆಚ್ಚಾಗಿ ಕೊಟ್ಟಿದೆ ನನಗೆ, ಈ ರೀತಿ ಹೇಳ್ಕೋಬೇಕು. ವೀಕ್ಷಕರೇ, ಇದು ನೋಡ್ತಾ ಇದ್ದೀರಾ ಯಾಕೆ ಅಂತಂದರೆ ಇದು ಸಾಕಷ್ಟು ನನ್ನ ಅನುಭವಕ್ಕೆ ಬಂದಿರೋ ಅಂಥದ್ದು. ಇದನ್ನು ನಾನು ಮೊದಲೇ ಹೇಳಿದ್ದೀನಿ ನಿಮಗೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಮಾಡ್ಕೋಬೇಕು. ಇಲ್ಲ ಆಗಿಲ್ಲ ಅಂದರೆ ರಾತ್ರಿ ಊಟ ಎಲ್ಲ ಮಾಡಿ ನೀವು ಈಚೆ ಓಡಾಡಬೇಕಾದ್ರೆ ನೆಮ್ಮದಿಯಾಗಿ ಕೂಡ ಇದನ್ನು ಆಕಾಶ ನೋಡಿಕೊಂಡು 2 ಕೈಯನ್ನು ಮುಂದೆ ಚಾಚಿ ನೀವು ಕೇಳ್ಕೋಬೇಕು. ಆ ಥರ ಕೇಳ್ಕೊಂಡಾಗ ನಿಮಗೆ ಅದ್ಭುತವಾದಂಥ ತಂತ್ರ ಮಂತ್ರ ಯಂತ್ರ ಅಂತ ಏನು ಹೇಳ್ತೀವಿ ಆ ರೀತಿ ಇದು ಒಂದು ತಂತ್ರ ಅನ್ನೋ ಥರ ನಿಮಗೊಂದು ಮ್ಯಾಜಿಕ್ ಆಗುತ್ತೆ. ಈ ರೀತಿ ಮಾಡಿ ನೋಡಿ. ಯಾಕೆ ಅಂತಂದರೆ ಇದು ಒಂದು ಕೆಲವೊಂದು ಅನುಭವಿಸಿ ನೋಡ್ರೇ ಗೊತ್ತಾಗೋದು. ಅಂದರೆ ಇವತ್ತು ಕೇಳಿದೆ ನಾಳೆ ಬೆಳಗ್ಗೆನೇ ಬಂದಿಲ್ಲ ಅನ್ನೋದಲ್ಲ. ಇದನ್ನು ನೀವು ಕೇಳ್ಕೊಳ್ತಾ ಇರಬೇಕು. ಯಾವಾಗ ಒಂದು ನಿಮ್ಮ ಕೈಗೆ ಸೇರುತ್ತೆ ಅನ್ನೋದು ಆ ಯೂನಿವರ್ಸಿಟಿಗೆ ಗೊತ್ತು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.